ಹೋದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದ್ದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ ನಮಗೆ ಟೈಮು ಯುಟಿ ಖಾದರ್ ಸಾಹೇಬರು ಮಂಗಳೂರಲ್ಲಿದ್ದಾರೆ, ಅವ್ರಿನ್ನ ಟೈಮ್ ಕೊಟ್ಟಿಲ್ಲ, ಮಂಗಳೂರಿದ್ದಾರೆ, ಅವರೇ ಬರ್ತೀನಿ ಅಂತ ಹೇಳಿ. ಇಲ್ಲ, ನಾವು ಸ್ಪೀಕರ್ ಆಫೀಸ್ ಒಳಗಡೆ ಹೋಗಿ ಫಾರ್ಮೆಟ್ ತಗೊಂಡು ಆಚೆ ಬಂದು ನೀವು ಮಾತಾಡ್ತೀವಿ. ಅಲ್ಲ ಸರ್, ಈಗ ಕೋಲಾರ ವಿಚಾರವಾಗಿ ತಮ್ಮ ನಿಲುವೇನು ಸರ್? ಇಲ್ಲ, ಕೋಲಾರ ವಿಚಾರವಾಗಿ ನಾವು ಕೇಳಿರುವಂಥದ್ದು SC ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಬಟ್ ಅದು ಮುನಿಯಪ್ಪ ಅವರು ಸಾಂಪ್ರದಾಯಿಕವಾಗಿ ಲೆಫ್ಟ್ ಕೊಡ್ತಾ ಇದ್ದಾರೆ, ಈ ಬಾರಿ ಲೆಫ್ಟ್ ಒಳ್ಳೆ ಇನ್ನೊಂದು ಜಾಗದಲ್ಲಿ ಕೊಳ್ಳಿ, ಅವ್ರಿಗೆ ಕೊಡ್ಬೇಕಾ? ಈ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ? ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರು ಇಲ್ವಾ? ಬೇರೆ ಯಾರು ನಾಯಕರ ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವರು? ಹೌದು, ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದ್ದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ ಹೌದು, ಖಂಡಿತ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ನಮ್ಗೆ ಮಾತಾಡಿದ್ದಾರೆ. ನೀವು ಮಾಡ್ತಾ ಇರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ. ಕೆಲವರು ಸ್ವಲ್ಪ ಬೇರೆ ತರನೂ ಮಾತಾಡಿದ್ದಾರೆ. ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ತಿನ್ನೋದಂಥದ್ದು ಏನೂ ಇಲ್ಲ. ಯಾರೇನು ಮಾತಾಡೋದು ಏನೇ ಮಾಡೋದು ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ. ಹೌದು, ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ, ನಿಜ ದುಡುಕ್ಬೇಡಿ ಅಂತ ಹೇಳಿದ್ದಾರೆ. ನೀವು ಮಾಡಬೇಡ್ರಪ್ಪ, ನಾವೆಲ್ಲ ನಿಮ್ಮ